ನಮಸ್ಕಾರ. ನನ್ನ ಹೆಸರು ಲೇಲಿನ್ ಅಂತ. ನಮ್ಮ ತಾಯಿ ಹೆಸರು ಕಾಣಿಕೆ ಮೇರಿ. ನಾವು ಕಣ್ಣೂರು ವಿಲೇಜಿಂದ ಬರ್ತಾ ಇದ್ದೀವಿ. ನಮ್ಮ ತಾಯಿಗೆ ಮುಟ್ಟಿ ನೋವು, ಕಾಲು ನೋವು ಮತ್ತು ಸೊಂಟೆ ನೋವೆಲ್ಲ ಇತ್ತು. ಅದು ನಾವು ಟ್ರೀಟ್ಮೆಂಟ್ ಅಲ್ಲಿ ನೋಡ್ತಾ ಇದ್ದೀವಿ. ಅದೇ ಬೇರೆ ಹಾಸ್ಪಿಟ್ಲನ್ನು ನೋಡಿದ್ದೀವಿ. ಅದು ಏನು ಅದು ಉಪಯೋಗ ಆಗ್ತಾ ಇಲ್ಲ. ಆ ಸಮಯ ಮಾತ್ರ ಅವ್ರಿಗೆ ಮೆಡಿಸಿನ್ಸ್ ತಗೊಳ್ಳುವಾಗ ಚೆನ್ನಾಗಿದೆ. ಅದಾದಮೇಲೆ ಅವ್ರಿಗೆ ಮತ್ತೆ ಶುರುವಾಗುತ್ತೆ. ಅದಾದಮೇಲೆ ಅವರು 5 ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ. 5 ವರ್ಷದಿಂದ ಅವ್ರಿಗೆ ಪೇಯ್ನು, ಊಟ ಮಾಡೋಕ್ಕೆ ಆಗ್ತಾ ಇಲ್ಲ. ಊಟ ಮಾಡ್ತಾರೆ, ಅದು ಕುಮಟಲು ಮತ್ತು ವಾಮಿಟ್ ಬರುತ್ತೆ ಅವ್ರಿಗೆ. ನಿದ್ದೆನೇ ಸರಿಯಾಗಿ ಬರ್ತಾ ಇಲ್ಲ ಅವ್ರಿಗೆ. ನಾವು ತಾಯಿ ಏನು ಮಾಡಿದರು, ಟಿ ವಿ ನೋಡ್ತಾಯಿದ್ರು. ಟಿ ವಿ ನೋಡ್ತಾ ಇರುವಾಗ ಈ ಪ್ರೋಗ್ರಾಮ್ RJR ಹಾಸ್ಪಿಟಲ್ ಅಂತ ಒಂದು ಪ್ರೋಗ್ರಾಮ್ ನೋಡಿಬಿಟ್ಟು ನನಗೆ ಫೋನ್ ಮಾಡಿ ಹೇಳಿ, ಈ ಥರ ಇದೆಯಪ್ಪ, ಒಂದಿನ ನಾನು ಅಲ್ಲಿ ಕರ್ಕೊಂಡು ಹೋಗಿ ಹೇಳ್ತಾಯಿದ್ರು. ನಾನೇನು ಮಾಡಿದೆ, ಕಲ್ಯಾಣ್ ನಗರ್ ಬ್ರಾಂಚ್ ಇಲ್ವಾ, ಅಲ್ಲಿ ಬಂದು ನೋಡಿದೆ. ಅಲ್ಲಿ ಕಲ್ಯಾಣ್ ನಗರ್ ಬ್ರಾಂಚಿಗೆ ಬಂದು ಅವ್ರ ಹತ್ರ ಕೇಳಿಬಿಟ್ಟು ಆಮೇಲೆ ನಮ್ಮ ತಾಯಿ ಕರ್ಕೊಂಡು ಬಂದು ನೋಡುವಾಗ ಅವರು ವೀಲ್ ಚೇರ್ಲೆ ನಾನು ಕರ್ಕೊಂಡು ಬಂದೆ. ವೀಲ್ ಚೇರ್ಲೆ ಕರ್ಕೊಂಡು ಬಂದಮೇಲೆ ಅವರು ಡಾಕ್ಟ್ರ್ ನೋಡಿ ಅವ್ರ ನಾಡಿಯೆಲ್ಲ ನೋಡಿಬಿಟ್ಟು 1 ತಿಂಗಳಿಗೆ ಅವರು ಫಸ್ಟ್ ಮೆಡಿಸಿನ್ ಕೊಟ್ಟರು. ಅದು 1 ತಿಂಗಳಿನಲ್ಲಿ ಅವ್ರ ಮೆಡಿಸಿನ್ ತಗೊಂಡ್ಮೇಲೆ ಇವಾಗ 2ನೇ ತಿಂಗಳು ಬರ್ತಾ ಇದ್ವಿ. 2ನೇ ತಿಂಗಳು ಬರ್ತಾ ಇರುವಾಗ ಅವ್ರು ಇವಾಗ ನಡ್ಕೊಂಡು ಬರ್ತಾರೆ. ಇವಾಗ ಚೆನ್ನಾಗಿ ಊಟ ಮಾಡ್ತಾರೆ, ಒಳ್ಳೆ ನಿದ್ದೆ ಮಾಡ್ತಾರೆ. ಅವ್ರಿಗೆ ಬಾತ್ರೂಮ್ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂದಿದ್ರು. ಇವಾಗ ಅದನ್ನು ಕರೆಕ್ಟಾಗಿದೆ. ಅದು ಆಪ್ರೇಷನ್, ಇವಾಗ ಆಪ್ರೇಷನ್ ನಾವು ಆವಾಗ ಏನೋ ನಮ್ಮ ತಾಯಿ ಭಯ ಹಾಕ್ಕೊಂಡು ಆಪ್ರೇಷನ್ ಬೇಡ ಅಂದ್ರೆ, ಇವಾಗ ಇಲ್ಲಿ ಬಂದಮೇಲೆ ಅವ್ರಿಗೆಲ್ಲ ಚೆನ್ನಾಗಿದೆ. ಇವಾಗ ಸೆಕೆಂಡ್ ಮಂತ್ ಬರ್ತಾ ಇದ್ವಿ. ಇದನ್ನ ನೋಡಿ ಅವರು ಟ್ರೀಟ್ಮೆಂಟ್ ತಗೊಂಡಿದ್ದು ಇವಾಗ ಚೆನ್ನಾಗಿದ್ದಾರೆ. ಇವಾಗ ಆಯಿಲ್ಮೆಂಟು ಮತ್ತು ಮಸಾಜ್ ಎಲ್ಲ ಹೇಳಿದ್ದಾರೆ, ಅದು ನಾವು ನೋಡ್ತಾ ಇದ್ವಿ. ಇವಾಗ RJR ಹಾಸ್ಪಿಟ್ಲು ಮತ್ತು ಡಾಕ್ಟರ್ಗೂ ಧನ್ಯವಾದಗಳು.